ತಿಳ್ಕೊಳ್ತಾರೆ ಏನೇನು ಅನುಮಾನಗಳು, ಯಾವ್ಯಾವ ಆರೋಪಗಳು ಇವ್ರ ಮೇಲಿದೆ ಅಂತೆಲ್ಲ. ಮುತ್ತಪ್ಪರೈ ಪುತ್ರ ರಿಕಿರೈ ಮೇಲಿನ ಫೈರಿಂಗ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಿಕಿರೈ ಮಾಜಿ ಗನ್ಮ್ಯಾನ್ ವಿಠಲ್ ಅನ್ನ ಬಿಡದಿ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಅನುಮಾನಾಸ್ಪದ ವ್ಯಕ್ತಿಗಳಿಗೆ ನೋಟಿಸ್ ಅನ್ನ ಪೊಲೀಸರು ಕೊಟ್ಟು ವಿಚಾರಣೆ ಬನ್ನಿ ಅಂತ ಹೇಳಿದ್ದಾರೆ. ಬಿಡದಿಯಲ್ಲಿ ರಾಮನಗರದ ಎಸ್ಪಿ ಶ್ರೀನಿವಾಸ್ ಗೌಡ ಅವರು ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಫೈರಿಂಗ್ನ ಉದ್ದೇಶ ಏನು ಅನ್ನೋದು ತಿಳಿದು ಬಂದಿಲ್ಲ. ಫೈರಿಂಗ್ ಸ್ಥಳದಲ್ಲಿ ಡಮ್ಮಿ ಮೊಬೈಲ್ ಅನ್ನ ಇಟ್ಟಿರೋದು ಕಾಣಿಸ್ತಾ ಇದೆ, ಬೇಕಂತ ಪ್ಲೇಸ್ ಮಾಡಿರೋದು ಕಾಣಿಸ್ತಾ ಇದೆ. A2 ಅನುರಾಧ ಸಂಪರ್ಕಕ್ಕೆ ಸಿಕ್ಕಿಲ್ಲ ಅಂತ ಕೂಡ ಇದೇ ವೇಳೆ ಎಸ್ಪಿ ಶ್ರೀನಿವಾಸ್ ಗೌಡ ಅವರು ರಿಯಾಕ್ಷನ್ ಅನ್ನು ಕೊಟ್ಟಿದ್ದಾರೆ. ತುಂಬಾ ಜನರನ್ನು ವಿಚಾರಣೆಗೆ ಒಳಪಡಿಸಿದ್ದೀವಿ, ಹಲವು ಪ್ರಶ್ನೆಗಳಿಗೆ ಇನ್ನೂ ಉತ್ತರ ಸಿಕ್ಕಿಲ್ಲ ಅಂತೆಲ್ಲ ಅಂದಿದ್ದಾರೆ ಅವರು. ಏನು ಫೈರಿಂಗ್ ಇನ್ಸಿಡೆಂಟ್ ನಡೆದಿದೆ ಅದರ ವಿಚಾರಣೆ ಸಂಬಂಧ ನಾವು ಕಳೆದ 3 ದಿನಗಳಿಗಿಂತ ಕಾಲ ಸತತವಾಗಿ ವಿಚಾರಣೆಯನ್ನು ಮಾಡುತ್ತಿದ್ದೀವಿ. ಇದರಲ್ಲಿ ಸಂಶಯಾಸ್ಪದ ಒಬ್ಬ ವ್ಯಕ್ತಿಯನ್ನು ಹೆಚ್ಚಿಗೆ ವಿಚಾರಣೆಯನ್ನು ಮಾಡಿದ್ದೀವಿ. ಸದರಿ ಇನ್ನೂ ನಾವು ಎಲ್ಲರಿಗೂ ನೋಟಿಸ್ಗಳು ನೀಡಿದ್ದೀವಿ. ಇನ್ನೂ ಹೆಚ್ಚಿನ ವಿಚಾರಣೆ ಬಾಕಿ ಇದೆ. ಅದಾದ ನಂತರ ಕೂಲಂಕುಷವಾಗಿ ಮಾಹಿತಿಯನ್ನು ನೀಡ್ತೀವಿ. ಸದ್ಯಕ್ಕೆ ಏನೇನು ನಮಗೆ ನಮ್ಮ ವಿಚಾರಣೆ ಹಂತದಲ್ಲಿ ಯಾರ್ಯಾರ ಬಗ್ಗೆ ಅನುಮಾನ ಬಂದಿದೆ, ಜೊತೆಗೆ ಕೆಲವರು ಏನು ಅವ್ರುಗಳು ಕಂಪ್ಲೇನೆಂಟು ಯಾರ ಮೇಲೆ ಡೌಟ್ ಇದೆ ಅಂತ ಹೇಳಿದ್ದಾರೆ, ಅವ್ರ ಬಗ್ಗೆ ಎಲ್ಲ ನಾವು ಮಾತಾಡಿದ್ದೀವಿ. ಅವ್ರುಗಳಿಗೆಲ್ಲ ವಿಚಾರಣೆಗೆ ಹಾಜರಾಗೋಕ್ಕೆ ಹೇಳಿದ್ದೀವಿ. ಎಲ್ಲರೂ ಬರ್ತೀವಿ ಅಂತ ಹೇಳಿದ್ದಾರೆ. ಸೊ ಆದ ಕಾರಣ ಇನ್ನೂ ಹೆಚ್ಚಿನ ವಿಚಾರಣೆ ಬಾಕಿ ಇದೆ, ಮಾಡ್ತಾಯಿದ್ದೀವಿ. ಇಲ್ಲ, ಸದ್ಯಕ್ಕೆ ನಮ್ಮ ಪ್ರಾಥಮಿಕ ವಿಚಾರಣೆಯಲ್ಲಿ ಕಂಡು ಬಂದಿರೋದು ಯಾರಾದರೂ ಒಬ್ಬರು ಗೊತ್ತಿರೋವರೇ ಮಾಹಿತಿಯನ್ನು ನೀಡಿರ್ಬೋದು ಅನ್ನೋದು. ಸೊ ರಿಕಿರೈ ಶೂಟೌಟ್ ಪ್ರಕರಣನೇ ಸ್ವಲ್ಪ ಮಟ್ಟಿಗೆ ಫೇಕು ಅನ್ನುವಂತಹ ಅನುಮಾನಗಳೆಲ್ಲ ಇದ್ದಾವೆ. ಯಾಕಂದರೆ ಗುಂಡಿನ ದಾಳಿ ನಡೆದಿರುವಂತಹ ರೀತಿ, ಆಮೇಲೆ ಡಿಸ್ಟೆನ್ಸು, ಆಮೇಲೆ ಅಲ್ಲಿ ಸಿಕ್ಕಿರುವಂತಹ ಎಂಟಿ ಮೊಬೈಲು, ಒಂದು ವಿಂಡೋ ಓಪನ್ ಆಗಿತ್ತು, ಎಲ್ಲ ವಿಚಾರಗಳ ಅನುಮಾನಕ್ಕೆ ಕಾರಣ.